ಕುಮಾರಸ್ವಾಮಿ ರಾಜೀನಾಮೆ ಯಾವಾಗ ಅನ್ನೋ ಪೋಸ್ಟ್ ಒಂದನ್ನ ಹುಬ್ಬಳ್ಳಿಯ ಪೇದೆ ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಶಹರ ಠಾಣೆಯ ಪೊಲೀಸ್ ಪೇದೆ ಅರುಣ್ ಡೊಳ್ಳಿನ್ 18 ದಿನ ಕಳೆದ್ರೂ ಸಾಲ ಮನ್ನಾ ಮಾಡಿಲ್ಲ. ಅಲ್ಲದೆ ಜೆಡಿಎಸ್ ಕಾಂಗ್ರೆಸ್ ಜೊತೆ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿ ಈ ಶೇರ್ ಮಾಡಿದ್ದಾರೆ. ಇನ್ನು ಪೇದೆ ಶೇರ್ ಮಾಡಿರುವ ಕೆಲಸಕ್ಕೆ ಪೇದೆ ಅರುಣ್ ಡೊಳ್ಳಿನ್ರನ್ನ ಅಮಾನತು ಮಾಡಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ಫೇಸ್ಬುಕ್ ನಲ್ಲಿ ಶೇರ್ ಆಗಿರುವಂತಹ ಪೋಸ್ಟ್ ಅನ್ನ ಸಿಎಂ ರಾಜೀನಾಮೆ ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಜೊತೆಗೆ 18 ದಿನಗಳಾದ್ರೂ ಕೂಡ ಸಾಲ ಮನ್ನಾ ಆಗಿಲ್ಲ ಅನ್ನುವಂತ ಕ್ವಶನ್ ಕೂಡ ಮಾಡಿ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಪರಶುರಾಮ್, ಈಗ ಪೇದೆಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ, ಆದ್ರೆ ಈ ಅಶೋಕ್ ಡೊಳ್ಳಿ ಈ ರೀತಿ ಪೋಸ್ಟ್ ಯಾಕೆ ಹಾಕಿದ್ದಾರೆ, ಏನು ಅಂತ? ಈ ಏನು ಅರುಣ್ ಡೊಳ್ಳಿನ್ ಅನ್ನುವಂತಹ ಪೊಲೀಸ್ ಪೇದೆ ಇದ್ದಾನೆ, ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಆದ್ರೆ ಈತನ ಫೇಸ್ಬುಕ್ ಅಕೌಂಟ್ ಅನ್ನ ಗಮನಿಸಿದಾಗ ಅಕೌಂಟ್ ತುಂಬಾ ಕೂಡ ರಾಜಕೀಯ ವ್ಯಕ್ತಿಗಳನ್ನ ಟೀಕೆ ಮಾಡಿದ್ದು ಕಂಡು ಬರ್ತದೆ. ಅದು ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲ ಪಕ್ಷಗಳ ಟೀಕೆಯನ್ನ ಮಾಡಿ ಈತ ಏನು ಬೇರೆ ಬೇರೆ ಪೋಸ್ಟ್ ಗಳಲ್ಲಿ ಶೇರ್ ಆಗಿರ್ತವೆ ಅವುಗಳನ್ನ ತಾನು ಕೂಡ ಶೇರ್ ಮಾಡಿರ್ತಾನೆ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನು ಕೂಡ ಟೀಕೆ ಮಾಡಿದಂತಹ ಒಂದು ಪೋಸ್ಟ್ ಅನ್ನ ಮಾಡಿದ್ದ. ಈಗ ಕುಮಾರಸ್ವಾಮಿ ಅವರ ಬಗ್ಗೆನೂ ಕೂಡ ಟೀಕೆ ಮಾಡಿದ್ದಾನೆ. 18 ದಿನ ಕಳೆದಿದೆ ನೀವು ಅಧಿಕಾರ ಸ್ವೀಕರಿಸಿ ಮುಖ್ಯಮಂತ್ರಿಯಾಗಿ, ರೈತರ ಸಾಲ ಮನ್ನಾ ಮಾಡಿಲ್ಲ, ಹೀಗಾಗಿ ರಾಜೀನಾಮೆ ಯಾವಾಗ ಕೊಡ್ತೀರಿ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಬಿಜೆಪಿ ಅವರು ಅಪ್ಲೋಡ್ ಮಾಡಿದ್ರು. ಅದೇ ಪೋಸ್ಟ್ ಅನ್ನ ಈತ ತನ್ನ ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ಈ ವಿಚಾರವಾಗಿ ಮಾತನಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಆಯುಕ್ತರಾಗಿರುವಂತಹ ಎಂಎನ್ ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಎಂಎನ್ ನಾಗರಾಜ್ ಅವರೇ. ನಮಸ್ತೆ ನಾಗರಾಜ್ ಅವರೇ, ಕಾನ್ಸ್ಟೇಬಲ್ ಅಶೋಕ್ ಡೊಳ್ಳಿನ್ ಅವರು ಪೋಸ್ಟ್ ಮಾಡಿದ್ದಾರೆ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಟೀಕೆ ಮಾಡಿ, ಜೊತೆಗೆ ಸಿಎಂ ರಾಜೀನಾಮೆ ಯಾವಾಗ ಕೊಡ್ತಾರೆ ಕುಮಾರಸ್ವಾಮಿ ಅಂತ. ಒಂದ್ ಕಡೆಯಲ್ಲಿ ಯಾಕೆ ಈ ರೀತಿಯಾಗಿ ಇವರು ಪೋಸ್ಟ್ ಮಾಡಿದ್ದಾರೆ, ಇವರ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಈ ಹಿಂದೆನೂ ಕೂಡ ಈ ರೀತಿಯಾದಂತ ಟೀಕೆಗಳನ್ನ ಮಾಡಿದ್ದಾರೆ ಅವರು. ರೀತಿಯಾದಂತ ಇದನ್ನ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರಿಂದ ಅವರಿಗೆ ಅಮಾನತ್ ಮಾಡಿದ್ದೇನೆ ಮತ್ತು ಅವರಿಗೆ ನಾನು ಎನ್ಕ್ವೈರಿಗೆ ಆದೇಶ ಮಾಡಿದ್ದೇನೆ. ಎನ್ಕ್ವೈರಿ ಆದ್ಮೇಲೆ ಮುಂದಿನ ಕ್ರಮನ ಜರುಗಿಸ್ತೇನೆ. ಅಂದ್ರೆ ಈ ಹಿಂದೆ ಕೂಡ ಇಲಾಖೆಯಲ್ಲಿ ಶಿಸ್ತನ್ನ ಯಾವುದೇ ಇದರಲ್ಲಿ ನಾವು ಮಾಡ್ತೇವೆ. ಶುಡ್ ಫಾಲೋ ದ ಡಿಸಿಪ್ಲಿನ್ ಮತ್ತು ಕಾಂಡಕ್ಟ್ ರೂಲ್ಸ್ ವೈಲೇಷನ್ ಆದ್ರೆ ಅದ್ರ ಮೇಲೂ ಕ್ರಮ ಜರುಗಿಸ್ಲಿಕ್ಕೆ ಬರುತ್ತೆ. ರೈಟ್ ನಾವು ಐ ಹ್ಯಾವ್ ಸಸ್ಪೆಂಡೆಡ್ ದಟ್ ಅಕೌಂಟ್. ಓಕೆ, ಈ ಹಿಂದೆ ಕೂಡ ಇದೇ ರೀತಿಯಾದಂತ ಪೋಸ್ಟ್ ಶೇರ್ ಮಾಡಿದಾರಲ್ಲ ಇವರು ಫೇಸ್ಬುಕ್ ನಲ್ಲಿ. ಎಸ್, ಅವ್ರು ಹೇಳ್ತಾ ಇದ್ದಾರೆ ಕಾನೂನಲ್ಲಿ ಒಂದ್ ಕಡೆಯಲ್ಲಿ ಅದು ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾಗಿ ಕೆಲವೊಂದು ನಿಯಮಗಳಿರುತ್ತೆ, ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ನಾವು ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ. ಸದ್ಯಕ್ಕೆ ಅಮಾನತು ಮಾಡಿದೀವಿ, ಎನ್ಕ್ವೈರಿ ಕೂಡ ನಡೆಯುತ್ತೆ, ಅದಾದ ನಂತರ ಮುಂದಿನ ಕ್ರಮ ಏನು ಅಂತ ನಿರ್ಧಾರ ಮಾಡ್ತೀವಿ ಅಂತ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಅವರು ಈಗಷ್ಟೇ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಅಶೋಕ್ ಡೊಳ್ಳಿನ್ ಅವರು ಈ ಹಿಂದೆ ಕೂಡ ಫೇಸ್ಬುಕ್ ನಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಆಗಿರ್ಬೋದು, ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗಿರ್ಬೋದು ಸಾಕಷ್ಟು ಟೀಕೆಗಳನ್ನ ಮಾಡ್ತಾನೆ ಕೆಲವೊಂದು ಪೋಸ್ಟ್ ಅನ್ನ ಹಾಕ್ತಾ ಇದ್ರಂತೆ. ಬಟ್ ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ, ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿಯೂ ಈಗ 18 ದಿನಗಳ ಕಾಲ ಆದ್ರೂ ರೈತರ ಸಾಲ ಮನ್ನಾ ಆಗಿಲ್ಲ, ಜೊತೆಗೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಮೈತ್ರಿ ಸರ್ಕಾರ ಅನ್ನುವಂತ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಹಾಕಿದ್ದಾರೆ. ಮಂಡ್ಯದ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಕೂಲಿ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಕೂಲಿ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ದೈಹಿಕ ಶಿಕ್ಷಣದ ಹೆಸರಲ್ಲಿ ಮಕ್ಕಳಿಂದ ಕಲ್ಲು ಮಣ್ಣಿನ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕುಡುಗೋಲನ್ನ ಕೊಟ್ಟು ಪೊದೆಯನ್ನ ಕ್ಲೀನ್ ಮಾಡೋದಕ್ಕೆ ಶಿಕ್ಷಕರು ಹೇಳಿದ್ದಾರೆ. ಮಂಡ್ಯದ ಪ್ರತಿಷ್ಠಿತ
ಡ್ಯಾಫೋಡಿಲ್ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲಸವನ್ನ ಮಾಡಿಸಿರುವಂತಹ ಶಿಕ್ಷಕರ ವಿರುದ್ಧ ಪೋಷಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳಿಂದ ಕೆಲಸ ಮಾಡಿಸಿರುವಂತಹ ದೃಶ್ಯ ಕೂಡ ಈಗ ವೈರಲ್ ಆಗಿದೆ. ದೈಹಿಕ ಶಿಕ್ಷಣದ ಹೆಸರಿನಲ್ಲಿ ಮಕ್ಕಳಿಂದ ಕಲ್ಲು ಮಣ್ಣನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಹೇಳಿದಾರಂತೆ ಶಿಕ್ಷಕರು. ಹೀಗಾಗಿ ವಿದ್ಯಾರ್ಥಿಗಳ ಪೋಷಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಒಂದಿದೆ, ಅದು ವೈರಲ್ ಕೂಡ ಆಗ್ತಾ ಇದೆ. ಪೋಷಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಕೂಲಿ ಕೆಲಸವನ್ನ ಮಾಡಿಸಲಾಗ್ತಿದೆ. ದೈಹಿಕ ಶಿಕ್ಷಣದ ಹೆಸರಿನಲ್ಲಿ ಕಲ್ಲು ಮಣ್ಣು ಕೆಲಸವನ್ನ ಅಂದ್ರೆ ಕ್ಲೀನ್ ಮಾಡುವಂತ ಕೆಲಸವನ್ನ ಅಲ್ಲಿ ಮಾಡಿಸಿದಾರಂತೆ. ವಿದ್ಯಾರ್ಥಿಗಳ ಕೈಗೆ ಕುಡುಗೋಲನ್ನ ಕೊಟ್ಟು ಕ್ಲೀನ್ ಮಾಡಿ ಅಂತ ಹೇಳಿದಾರಂತೆ ಶಿಕ್ಷಕರು. ಪ್ರತಿಷ್ಠಿತ ಡ್ಯಾಫೋಡಿಲ್ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೀಗಾಗಿ ಮಕ್ಕಳು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇರುವಂತ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ನಾವು ಕೂಡ ನೋಡ್ತಾ ಇದ್ದೀವಿ, ಮಕ್ಕಳಿಗೆ ಕೈಗೆ ಕುಡುಗೋಲನ್ನ ಕೊಟ್ಟಿದ್ದಾರೆ. ರೋಡ್ ಸೈಡ್ ನಲ್ಲಿ ಬಿದ್ದಿರುವಂತ ಮಣ್ಣು ಕಲ್ಲುಗಳನ್ನ ತೆಗೆದು ಹಾಕೋದಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕೆಲಸ ಮಾಡೋದಕ್ಕೆ ಬೇರೆಯವರು ಇರ್ತಾರೆ, ಮಕ್ಕಳ ಕೈಯಿಂದ ಮಾಡಿಸುವಂತ ಕೆಲಸನ ಇದು, ಯಾಕೆ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ಬೇಕು ಈ ಕೆಲಸ ಮಾಡಿಸೋದಕ್ಕ ಅಂತ ಪೋಷಕರು ಕೂಡ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ಮಂಡ್ಯದಲ್ಲಿ ಈ ರೀತಿಯಾಗಿ ಒಂದು ಖಾಸಗಿ ಶಾಲೆಯಲ್ಲಿ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಾ ಇರುವಂತ ವಿಡಿಯೋ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೀಚರ್ಸ್ ಏನಾದರೂ ರಿಯಾಕ್ಟ್ ಮಾಡಿದ್ದಾರಾ? ಪೋಷಕರು ಏನ್ ಹೇಳ್ತಿದ್ದಾರೆ? ಹೌದು ಪ್ರತಿಮಾ, ಏನು ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯದ ಡ್ಯಾಫೋಡಿಲ್ ಶಾಲೆಯಲ್ಲಿ. ಏನು ಆ ಒಂದು ಶಾಲೆಯಲ್ಲಿ ಇರುವಂತಹ ಇನ್ನು ದೈಹಿಕ ಶಿಕ್ಷಣ ಹೆಸರಿನಲ್ಲಿ ಏನು ಆ ಶಾಲೆಯ ವಿದ್ಯಾರ್ಥಿಗಳಿಂದ ಏನು ಮೈದಾನದಲ್ಲಿ ಇರುವಂತಹ ಕಲ್ಲು ಮಣ್ಣನ್ನು ಒರೆಸಾಗ್ತಿರುವಂತದ್ದು, ಜೊತೆಗೆ ವಿದ್ಯಾರ್ಥಿಗಳ ಕೈಗೆ ಹರಿತವಾದಂತಹ ಆಯುಧಗಳು ಏನು ಕುಡುಗೋಲು ಇರ್ಬೋದು ಅಥವಾ ಗುದ್ದಲಿ ಆರೆಗಳನ್ನೆಲ್ಲ ಕೊಟ್ಟು ಅವ್ರ ಕೈಯಿಂದ ಕೆಲಸ ಮಾಡಿಸಿರುವಂತದ್ದು. ಎಲ್ಲೋ ಒಂದು ಕಡೆ ಈ ಒಂದು ಈ ರೀತಿ ಕೆಲಸ ಮಾಡಿಸೋದು ಶಿಕ್ಷಣ ಇಲಾಖೆಯಲ್ಲೂ ಕೂಡ ನಿರ್ಬಂಧ ಇರಲಾಗಿದೆ. ಇದಕ್ಕೆ ಅಂತಾನೆ ಬೇರೆ ಒಂದು ಕೆಲಸಗಳಿದ್ದಾರೆ. ಜೊತೆಗೆ ಈ ಒಂದು ಶಾಲೆ ಏನು ಖಾಸಗಿ ಶಾಲೆ ಇದೆ, ಈ ಖಾಸಗಿ ಶಾಲೆಯಲ್ಲಿ ಸಾವಿರಾರು ರೂಪಾಯಿನ ಡೊನೇಷನ್ ಮತ್ತೆ ಫೀಸ್ ಅನ್ನ ಪಡೆದಿದ್ದಾರೆ. ಇಷ್ಟಿದ್ರೂ ಕೂಡ ವಿದ್ಯಾರ್ಥಿಗಳ ಕೈಲಿ ಈ ಒಂದು ಕೆಲಸವನ್ನ ಮಾಡಿಸೋದಕ್ಕೆ ಪೋಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನಿಂದು ಬೆಳಗ್ಗೆ ಈ ರೀತಿಯಾದ ಕ್ಲೀನ್ ಮಾಡ್ತಿದ್ದಂತ ವಿಡಿಯೋವನ್ನ ಈಗ ಸಾರ್ವಜನಿಕರು ವಿಡಿಯೋ ಮಾಡಿ ಈಗ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡುವಂತದ್ದು. ಈ ವಿಡಿಯೋನ ನೋಡ್ತಿದ್ರೆ ನಿಜಕ್ಕೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಮಾಡ್ತಿರುವಂತ ಏನು ಕೆಲಸ ಇದೆ, ಕಲ್ಲನ್ನು ಒತ್ತಾಗ್ತಿರೋ ಅಥವಾ ಮಣ್ಣನ್ನು ಒತ್ತಾಗ್ತಿರೋ ಅಥವಾ ಗಿಡವನ್ನು ಕ್ಲೀನ್ ಮಾಡ್ತೀವಿ, ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಕೈಲಿ ಮಾಡಿಸ್ಬಾರುವಂತ ಶಿಕ್ಷಣ ಇಲಾಖೆ ಆದೇಶನ ಹೊರಡಿಸ್ತದೆ. ಆದ್ರೂ ಕೂಡ ಈ ಶಾಲೆಯ ಏನು ಶಿಕ್ಷಕ ವರ್ಗಗಳು ಅಥವಾ ಒಂದು ಆಡಳಿತ ಮಂಡಳಿ ಇರ್ಬೋದು, ಇದೆಲ್ಲವೂ ಕೂಡ ಈ ವಿದ್ಯಾರ್ಥಿಗಳ ಕೈಲಿ ಈ ರೀತಿ ಕೆಲಸವನ್ನು ಮಾಡಿಸ್ತಾ ಇರೋದಕ್ಕೆ ಈಗ ಸಾರ್ವಜನಿಕರಿಂದ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಈ ಬಗೆಯಾಗಿ ಏನು ಕೇಳಲಿಕ್ಕೆ ಹೋದ್ರೆ ಏನು ಅಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಇರ್ಬೋದು ಅಥವಾ ಕಾರ್ಯದರ್ಶಿ ಇರ್ಬೋದು, ಇವರು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಶಿಸ್ತನ ಕಲಿಸಲಿಕ್ಕೆ ಈ ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಇದಕ್ಕೆ ಯಾವುದಕ್ಕೂ ಎಲ್ಲರೂ ಕೂಡ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ರೆ ಇದನ್ನು ಕೂಡ ಹೇಳ್ತಾರೆ, ಸುದೂಪನ ಕೂಡ ಹೇಳ್ತಾರೆ. ಆದ್ರೆ ಈ ರೀತಿಯಾಗಿ ಮಾಡದ್ದು ನಿಜಕ್ಕೂ ಕೂಡ ಏನು ಶಿಕ್ಷಣ ಇಲಾಖೆ ಆದೇಶದ ಪ್ರಕಾರ ತಪ್ಪು ಅನ್ನೋದು ಕೂಡ ಗೊತ್ತಿದೆ. ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿನ ಆಡಳಿತ ಮಂಡಳಿ ಮಾತ್ರ ತನ್ನದೇ ಆದ ಒಂದು ಸುಗಮನ ಹೇಳ್ಕೊಂಡು ಈ ಒಂದು ಪ್ರಕರಣನ ಮುಚ್ಚಾಕ್ತಾ ಇದ್ದಾರೆ. ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕ ಒತ್ತಾಯ. ಪ್ರತಿಮಾ, ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಆಡಳಿತ ಮಂಡಳಿಯವರು ಕೂಡ ಸರಿಯಾದಂತ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ. ಪೋಷಕರು ಯಾರಿಗಾದ್ರೂ ಈ ಸಂಬಂಧವಾಗಿ ಕಂಪ್ಲೇಂಟ್ ಕೊಡ್ತಾರಂತ, ಹೇಗೆ ಮುಂದಿನ ನಡೆ ಏನು ಅವ್ರದ್ದು? ಪೋಷಕರು ಎಲ್ಲೋ ಒಂದು ಕಡೆ ಮಕ್ಕಳ ಒಂದು ಶಿಕ್ಷಣ ತಮ್ಮ ಮುಂದಿನ ಭವಿಷ್ಯಕ್ಕೆ ಎದುರಿ ಯಾರು ಕೂಡ ದೂರು ಕೊಡೋಕೆ ಮುಂದೆ ಬರ್ತಾರೆ. ಆದ್ರೂ ಕೂಡ ಈ ಒಂದು ಗಮನವನ್ನು ಸಾಮಾಜಿಕ ಜಾಲತಾಣಕ್ಕೆ ಈ ಒಂದು ಏನು ವಿಡಿಯೋ ಮಾಡಿದ್ದಾರೆ ಅದನ್ನ ಅಪ್ಲೋಡ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಆ ಒಂದು ಶಾಲೆಯಲ್ಲಿ ನಾವು ಲಕ್ಷಾಂತರ ರೂಪಾಯಿ ಫೀಸ್ ಅನ್ನ ಕೊಟ್ಟು ಅಥವಾ ಸಾವಿರ ರೂಪಾಯಿನ ಇದನ್ನ ವೆಚ್ಚವನ್ನ ಭರಿಸಿ ಮಕ್ಕಳಿಗೆ ಓದಿಸ್ತಾ ಇದೀವಿ. ಆದ್ರೆ ಮಕ್ಕಳ ಕೈಲಿ ಈ ರೀತಿ ಮಾಡಿಸೋದು ಎಷ್ಟು ಸರಿ ಅನ್ನೋದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತಿಮಾ, ಈಗ ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ. ಅದು ಸ್ವಚ್ಛ ಭಾರತ್ ಮತ್ತೆ ಎನ್ವಿರಾನ್ಮೆಂಟ್ ಡೇ ಮಾಡುವಾಗ ಮಾಸ್ಕ್ ಎಲ್ಲ ಕೊಟ್ಟು ಕೈಯಲ್ಲಿ ಗ್ಲೌಸು ಎಲ್ಲ ಕೊಟ್ಟು ಮಾಡಿಸ್ತೀವಿ. ಅದು ನಮ್ಮ ಪಾರ್ಟ್ ಆಫ್ ಕರಿಕ್ಯುಲಮ್ ಮಾಡಿಸ್ತೀವಿ. ಇದು ಮಕ್ಳುಗಳಿಗೆ ಅವ್ರ ಗ್ರೌಂಡ್ನ ಅವ್ರು ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ಮಕ್ಳು ಖುಷಿಯಾಗಿ ಮಾಡ್ತಾರೆ ಇದನ್ನ. ಅದು PT ಪೀರಿಯಡಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಕ್ಲಾಸ್ ಪೀರಿಯಡ್ಗೆಲ್ಲ ಡಿಸ್ಟರ್ಬ್ ಮಾಡಿ ನಾವು ಮಾಡಿಸಲ್ಲ, PT ಪೀರಿಯಡಲ್ಲಿ ಮಾಡ್ತಾರೆ. ಅಂದರೆ ಅದು ಸ್ವಚ್ಛ ಭಾರತ್ ಮತ್ತೆ ಎನ್ವಿರಾನ್ಮೆಂಟ್ ಡೇ ಮಾಡುವಾಗ ಮಾಸ್ಕ್ ಎಲ್ಲ ಕೊಟ್ಟು ಕೈಯಲ್ಲಿ ಗ್ಲೌಸು ಎಲ್ಲ ಕೊಟ್ಟು. 120 ವಿದ್ಯಾರ್ಥಿಗಳಿದ್ರೂ ಇರೋದು 2 ಶಿಕ್ಷಕರು. ಹೆಚ್ಚಿನ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಪೋಷಕರು ಪ್ರತಿಭಟನೆ ಮಾಡ್ತಿದ್ದಾರೆ.
120 ವಿದ್ಯಾರ್ಥಿಗಳಿದ್ರು, ಇರೋದು ಇಬ್ಬರೇ ಶಿಕ್ಷಕರು. ಹೆಚ್ಚಿನ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಪೋಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುಮಕೂರಿನ ಬೆಳಗುಂಬ ಗ್ರಾಮದ ಶಾಲೆಗೆ ಬೀಗವನ್ನ ಹಾಕಲಾಗಿದೆ. ಶಾಲೆಯ ಮುಂದೆ ನೂರಾರು ಪೋಷಕರು ಜಮಾಯಿಸಿದ್ದಾರೆ. ಗ್ರಾಮಸ್ಥರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಶಿಕ್ಷಕರ ನೇಮಕಾತಿಗೆ ಮನವಿ ಮಾಡಿದ್ರು ಕೂಡ ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. 1ರಿಂದ 7ನೇ ತರಗತಿವರೆಗೆ 120 ಮಕ್ಕಳಿರುವಂತಹ ಶಾಲೆ ಇದಾಗಿದೆ. ಆದರೆ ಈ ಶಾಲೆಯಲ್ಲಿ ಕೇವಲ ಇಬ್ಬರು ಮಾತ್ರ ಶಿಕ್ಷಕರು ಇದ್ದಾರೆ. ಎಲ್ಲಾ ಮಕ್ಕಳನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಪಾಠ ಪ್ರವಚನ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಮತ್ತಷ್ಟು ಶಿಕ್ಷಕರನ್ನ ಇಲ್ಲಿಗೆ ನೇಮಕ ಮಾಡಬೇಕು ಅಂತ ಹೇಳಿ ಪೋಷಕರು ಹಾಗೇನೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಲೆಗೆ ಬೀಗವನ್ನು ಕೂಡ ಹಾಕಲಾಗಿದೆ. 120 ವಿದ್ಯಾರ್ಥಿಗಳಿದ್ದಾರೆ, ಆದರೆ ಇಬ್ಬರು ಮಾತ್ರ ಶಿಕ್ಷಕರು ಇದ್ದಾರೆ ಅಂತ ಹೇಳಿ ತುಮಕೂರಿನ ಬೆಳಗುಂಬ ಗ್ರಾಮದ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ವಿಠಲ್